and welcome back to my YouTube channel. ಸೊ ತುಂಬ ದಿನ ಆದಮೇಲೆ ನಾನು ಹೊರಗಡೆ ಹೋಗ್ತಾ ಇರೋದಂಥದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಯು ಆಲ್ರೆಡಿ ನೋ ಹರ್ಷಿತಾ. ಸೊ ಅವಳ ಜೊತೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಆಲ್ರೆಡಿ ನೋಡಿರಬಹುದು. ದೇರ್ ಇಸ್ ರೆಸ್ಟೋ ಬಾರ್, ಇಟ್ಸ್ ಕೆಫೆ. ಸೊ ಇಟ್ ಇಸ್ ನೇಮ್ಡ್ ಅಸ್ ಮಾರಾ, ಆಫ್ರಿಕನ್ ಥೀಮಲ್ಲಿ. ಸೊ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು, ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ನಾನು ಹೊರಗಡೆ ಹೋಗಿ ತುಂಬಾ ದಿನಗಳಾಗ್ಬಿಟ್ಟಿದೆ ಈ ಥರ ಎಲ್ಲ, ಅದು ವಿತ್ ಫ್ರೆಂಡ್ಸ್ ಎಸ್ಪೆಷಲಿ. ಅದಕ್ಕೆ ಏನು ಅಂದ್ಕೊಂಡೆ, ಹೋಗೋಣ ಅಂತ ಅಂದ್ಕೊಂಡೆ. ನೋಡೋಣ ಏನು ಮಾಡ್ತೀನಿ ಏನಂತ ನನಗೂ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಫುಡ್ ಮೆನ್ಯೂ ಎಂಥದ್ದು ನೋ ಐಡಿಯಾ ಅಬೌಟ್ ಎನಿಥಿಂಗ್. ಆಫ್ರಿಕನ್ ಫುಡ್ ಇದೆ ಅಂತ ಗೊತ್ತು, ಬಟ್ ವಿಲ್ ಎಕ್ಸ್ಪ್ಲೋರ್ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟ್ ಫ್ರಮ್ ದ್ಯಾಟ್ ಇವಾಗ ನಾನು ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಹರ್ಷಿ ಇವಾಗ ಕಾಲ್ ಮಾಡಿದ್ರೆ ಐ ಹ್ಯಾವ್ ಟು ಟೇಕ್ ಅ ಆಟೋ, ಗೋ ಟು ಹರ್ ಪ್ಲೇಸ್, ಅವಳನ್ನು ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಲೊಕೇಶನಿಗೆ ಹೋಗಬೇಕು. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ ಮರ್ತೋದಂಗೆ ಆಗ್ತಾಯಿದೆ ಎಲ್ಲದೂ, ಏನು ಮಾಡಬೇಕು ಏನಂತ. ಯಸ್ ಗೈಸ್, ಸೊ ತುಂಬ ದಿನ ಆದಮೇಲೆ ನಾನು ಮತ್ತೆ ಇದನ್ನ ಕೇಳ್ತಿದ್ದೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ದಟ್ಸ್ ಓಕೆ, ಯು ಕ್ಯಾನ್ ಡಿಸ್ಲೈಕ್ ಇಟ್. ಬಟ್ ಸ್ಟಿಲ್ ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದ್ಯಾಟ್ ನಾನು ಅದನ್ನ ಸರಿ ಮಾಡ್ಕೋಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ. ಆ್ಯಂಡ್ ಎಸ್ ಗೈಸ್, ಲೆಟ್ಸ್ ಗೋ. ಅಲ್ಲಿ ನಾನು ಇವಾಗ ಆಟೋ ಬುಕ್ ಮಾಡಬೇಕು. ಆ್ಯಕ್ಚುಲಿ ಅವಳು ಒಂದು 5 ಮಿನಿಟ್ಸ್ ಆಮೇಲೆ ಬುಕ್ ಮಾಡುವಂದು, ಅದಕ್ಕೆ ಗ್ಯಾಪಲ್ಲಿಂದ ಮಾಡ್ಕೊಬೇಡ ಅಂತ ಮಾಡ್ತಾಯಿದ್ದೀನಿ. ಈಗ ಕ್ಯಾಬ್ ಬುಕ್ ಮಾಡಿಕೊಂಡು ಐ ವಿಲ್ ಗೋ ಟು ಹರ್ ಪ್ಲೇಸ್. ಅವಳನ್ನು ಪಿಕ್ ಮಾಡ್ಕೊಂಡಿದ್ದಂಗೆ ಐ ವಿಲ್ ಕಂಟಿನ್ಯೂ ವಿಡಿಯೋ. ಓಕೆ, अस्सलाम वालेकुम जी. ಚಳಿಗೆ ಹಾಯ್ ಏನಕ್ಕೆ ಅಸ್ಲಾಂ ವಾಲೇಕುಮ್ ಅಂದಿತ್ತಂದರೆ ಈ ಥರ ಅಸ್ಲಾಂ ವಾಲೇಕುಮ್. ಒಟ್ಟಿಗೆ ಹಿಂಗೆ ಮಾಡೋದು ಸಾಂಗ್. ಚಳಿ ಯಾವ ಲೆವೆಲ್ಗೆ ಅಂದರೆ ಒಂದು ಹೇರ್ ಸ್ಟೈಲ್ ಆಗುತ್ತೆ ಅಂತ, ಇನ್ನೊಂದು ಚಳಿಗಾಲ ಚಳಿ, ಫುಲ್ ಆಫ್ ಚಳಿ. ಸೊ ಅದಕ್ಕೋಸ್ಕರ ಇವಳು ಸೀಮಾ ಹೇರ್ ಸ್ಟೈಲ್, ಆ್ಯಕ್ಚುಲಿ ಹಬ್ಬನ ಹೇರ್ ಸ್ಟೈಲ್ ಅಲ್ಲಿ ನೋಡ್ತಿದ್ವಿ ಯಾರು. ಸೊ ಇವಾಗ ಲೊಕೇಶನಿಗೆ ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಯಾರ್ ಅಲ್ಲಿ ಮೇಲಿದೆ, ಅಲ್ಲಿದೆ, ಇಲ್ಲಿಂದ ಎಂಟ್ರಿ ಇದೆ, ಹೋಗುವ. ಇಲ್ಲ ಇಲ್ಲ ಇಲ್ಲ, ನಾವಿಬ್ಬರೇ ಬಂದಿರೋದು. ಹಾಂ, ರೆಡ್ ಎಂಟ್ರೆನ್ಸ್ ಬೇರೆ. ಫಾಕ್ಸ್ಟನ್ ಫಸ್ಟ್ ಫ್ಲೋರಲ್ಲಿದೆ, ಮಾರಾ ಸೆಕೆಂಡ್ ಫ್ಲೋರಲ್ಲಿದೆ. ಬಾ. ಓ ಮೈ ಗಾಡ್, దగ్గంతు ಸಖತ್ ಕ್ರೀಪಿ ಆಗಿದೆ ಮಾತ್ರ. ತಪ್ಪಿ ಹೇಳ್ತೀನಿ, ಸಿಕ್ಕಾಕೊಂಡ್ಬಿಟ್ರೆ ಎದೆ ಹೊಡೆದೋಗ್ಬಿಡುತ್ತೆ ಇಲ್ಲಿಂದ ಹೊರಗಡೆ ಹೋಗೋ ಅಷ್ಟರಲ್ಲಿ. ಸಿ ಮೈ ಗಾಡ್, ಎಲ್ಲ ಫಾಕ್ಸ್ ಪಿಕ್ಚರ್. ಸೊ ಟಾಪ್ ಮಾರಾ, ಫಸ್ಟ್ ಫ್ಲೋರ್ ಫಾಕ್ಸ್ಟನ್. ವಿ ಡೋಂಟ್ ನೋ ಅಬೌಟ್ ಫಾಕ್ಸ್ಟನ್. ಇದು ಫಾಕ್ಸ್ಟನ್ ಅವ್ರು ಮಾಡ್ಸಿರೋದು ಅನ್ಸುತ್ತೆ. ಹೋಗಿ ಬೆಸ್ಟ್. ಯಾ, ಓಲ್ ಅ ಲಾಟ್ ಆಫ್ ಪೀಪಲ್. ಅಲ್ಲೇ
ಮಾತ್ರ ಸಖತ್ತಾಗಿದೆ. ಲೈಕ್ ಇಟ್ ಲಾಟ್. ಆ್ಯಂಬಿಯನ್ಸ್ ಇರ್ಬೋದು, ಇವಳು ಮೂತಿ ಇರ್ಬೋದು. ಸೋ ಗುಡ್. waiting for our food. ಆರ್ಡರ್ ಮಾಡಿದ್ದೀವಿ. But one thing I like here is serving. The creativity which they have using over here, like for the mocktails, cocktails and everything. The serving glasses, plating, everything is. ಯಾವ ಊರವಳೆ ನೀನು? ಕನ್ನಡದಲ್ಲಿ ಮಾತಾಡು. ತುಂಬ ಚೆನ್ನಾಗಿ ಸರ್ವಿಂಗ್ ಎಲ್ಲ ಇದೆ ಇಲ್ಲಿ. ಕ್ರಿಯೇಟಿವ್ ಆಗಿದೆ ಅಂತ ಹೇಳ್ತಿದ್ದಾಳೆ. ಸೊ ಯಾ, ಈ ಕಡೆಯಿಂದ ಒಂಥರ ರೂಫ್ ಟಾಪ್ ಅಲ್ವಾ, ತುಂಬ ಚೆನ್ನಾಗಿ ಅನ್ಸುತ್ತೆ. ವೇಟ್ ಇದನ್ನು ಒಂಚೂರು ಝೂಮ್ ಔಟ್ ಮಾಡ್ತೀನಿ. ಸಿ ಗೈಸ್, ದ ಫುಡ್ ಇಸ್ ಹಿಯರ್. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚಂದ ಬರುತ್ತೆ ಅಂತ. ಥ್ಯಾಂಕ್ ಯು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿದೆ. ಎಷ್ಟು ಕೇಳಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿ ಸರ್ವಿಂಗ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲುಕ್ ಎಟ್ ದ್ಯಾಟ್, ಐ ವಿಲ್ ಶೋ ಯು. ಲುಕ್ ಎಟ್ ದ್ಯಾಟ್. ಪೋಸ್ ಕೊಡ್ತಾವಳೆ. ಕೇಳಿಸ್ತಿಲ್ಲ. ಲೆಟ್ಸ್ ಡಿಗಿನ್ ಅಂದೆ. ಸ್ಪೂನ್ಸ್ ಕೂಡ ಎಷ್ಟು ವೇರಿಯೇಷನ್ ಇದೆ. ದೇ ಹ್ಯಾವ್ ಚಾಪ್ಸ್ಟಿಕ್ಸ್ ಟು. ಈಗ ನಾವು ಯೂಸ್ ಮಾಡಬೇಕು. ಡೋಂಟ್ ನೋ ಹೌ ಟು ಯೂಸ್. ಈಗ ಫುಡ್ಡು ಹೆಂಗಿದೆ ಅಂತ ತಿಂದ್ಬಿಟ್ಟು ನೋಡಿಬಿಟ್ಟು ಹೇಳೋದು. ಫಸ್ಟು ಸರ್ವ್ ಮಾಡ್ಕೊಳ್ಳೋದ. ಹರ್ಷಿಗೆ ನಾನು ಸರ್ವ್ ಮಾಡ್ತೀನಿ ಫಸ್ಟ್. I don't know how much will cure. We both like oregano and chili flakes. ಅದಕ್ಕೆ ಹಾಕೋತಾ ಇದ್ದೀನಿ. ಎಷ್ಟು ಖಾರ ಇದ್ರೂ ತಿಂತೀವಿ ನಾವಿಬ್ರು. ಉಸ್ಸು ಅಂದ್ಕೊಂಡು ಬೇಕಾದ್ರೆ ತಿಂದ್ಬಿಡ್ತೀವಿ, ಬಟ್ ತಿಂತೀವಿ. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ದ್ಯಾಟ್. It is To take a first bite. made into a lot of pieces. ತಗೊಳ್ಳ? ತಗೋ. Okay. ಒಳಗೆ ಹೋಗ್ತಿದ್ದಂಗೆ ಬಸ್ ಫ್ಲೇವರ್ಸ್ ಅನ್ನೋ ಥರ. ಇಟ್ ಇಸ್ ಸೋ ಗುಡ್. ಐ ಟೇಕ್ ಒನ್ ಮೋರ್ ಬೈಟ್. ಒಂದು ಸೆಕೆಂಡ್ ಅಷ್ಟು ಇದನ್ನು ಹಿಂಗೆ ಬಡಿಸ್ಬಿಡ್ತೀನಿ. ಈಗ ಹರ್ಷಿ ಅದನ್ನು ತಿಂದ್ಬಿಟ್ಟು ಹೇಳ್ತಾಳೆ ಹೆಂಗಿದೆ ಅಂತ. ಕೊಡು, ಹಂಗೆ ಕೊಡು. And we are much more comfortable ನಮ್ಮ ಕೈಯಲ್ಲಿ. ಸೊ ಕೈಯಲ್ಲಿ ತಿಂತೀವಿ. ಸ್ಪೈಸಿ ಇದೆಯಾ? ಚೆನ್ನಾಗಿದೆಯಾ? 5ಗೆ I would rate it as 4. ಸ್ವಲ್ಪ ಸಾಲ್ಟಿ ಅಂತ ಅನಿಸ್ತದೆ. ಬಟ್ ನಮ್ಮ ಪಿಜ್ಜಾಗೆ ಐ ರೇಟ್ 4.8 to 5. ಇಟ್ಸ್ ಸೋ ಗುಡ್. ನಂಗೆ ತುಂಬ ಇಷ್ಟ ಆಯಿತು. ಬಟ್ ಸ್ವಲ್ಪ ಸಾಲ್ಟಿ ಅಂತ ಅನಿಸ್ತದೆ. ನಿಮಗೆ ಸಾಲ್ಟ್ ಅಂದರೆ ನನ್ನ ಗತಿ ಹೇಳು. I don't know. I'm feeling it. Only the sauce. ಅದ್ರ ಮೇಲಿರೋ ಸಾಸ್ ಸ್ವಲ್ಪ ಸಾಲ್ಟಿ ಅಂತ ಅನಿಸ್ತದೆ. ಲೆಟ್ ಮೀ ಟ್ರೈ. ವಾಟ್ ಅಬೌಟ್ ದಟ್? ಕುಡ್ದು ನೋಡು.
ಅಕ್ಕಂಗೆ ಅದಕ್ಕೆ Cheers. Best of flavors. Again, once again. It is refreshing. ಇವಾಗ ಅವಳು ರಿವ್ಯೂ ಕೊಡ್ಲ ಇದ್ರದ್ದು ನಾನು ರಿವ್ಯೂ ಕೊಡ್ತೀನಿ. ಗಾರ್ನಿಶಿಂಗ್ ಫುಲ್ಲು ನನ್ನ ಪ್ಲೇಟ್ಗೆ ಬಂತು. Let's see how it is. It's not salty though. But I felt it. Only the sauce. Only the sauce, maybe. It's nice. ಕಮೆಂಟ್ ಎಲ್ಲ ನೋಡಿ ಅವಶ್ಯಕತೆ ಇಲ್ಲ, ತಿರ್ಗಿಸ್ಬಿಡ್ತೀನಿ ಕ್ಯಾಮ್ರಾನ ರಬ್ಬಗೆ ಅಂತ ಆ ಕಡೆಗೆ. ಚೆನ್ನಾಗಿದೆ. ಆ ಕಡೆ ಅಷ್ಟು ಜನಕ್ಕೂ ಕೊಬ್ಬು ಜಾಸ್ತಿ ನೋಡಿಕೊಂಡು ಕಾಮೆಂಟ್ ಹೊಡಿಯೋದು, ಅದಕ್ಕೆ ಕ್ಯಾಮ್ರಾ ತಿರ್ಗಿಸ್ಬಿಡೋದು ಅವಾಗ ರಪ್ಪಕ್ಕಂತ. ಇವಾಗ ಮಾತಾಡಿ ಅಂತ ಅಷ್ಟೇ ಮುಗೀತಾಗ ಆಗ ಆ ಕಡೆ ಕೊಡೋಗ್ಬಿಡೋದು. ಏನಾಯ್ತು? ಅದೇ ಹೇಳಿದ್ದು ಚೆನ್ನಾಗಿದೆ ಅಂತ. ಇಟ್ಸ್ ನೈಸ್. ಈಗ ಇನ್ನೊಂದೇ ಒಂದು ಫುಡ್ ಬರಬೇಕು. ಈಗ ಒಂದೇ ಒಂದು ಫುಡ್ ಬರಬೇಕು, ದಟ್ ಇಸ್ ರಾಮ್ಯನ್. ಟ್ರೈ ಮಾಡೋಣ ಅಂತಿದ್ದೀವಿ. ಲೆಟ್ಸ್ ಸಿ, ಅದು ಬರೋವರೆಗೂ ಇದೆಲ್ಲ ಒಂಚೂರು ಖಾಲಿ ಮಾಡುವ. ಸೊ ನಮ್ಮ ರಾಮ್ಯನ್ ಫಸ್ಟ್ ಟೈಮ್ ನಾನು ತಿಂತಿರೋದು. ಕೈ ತೊಳ್ಕೊಂಬರ್ತೀಯಾ? ನಾನು ಫಸ್ಟ್ ಟೈಮ್ ತಿಂತಿರೋದು. ಈಗ ಮೂವೀಸಲ್ಲೆಲ್ಲ ನಾನು ನೋಡ್ತಿದ್ದೆ ಅಷ್ಟೇ, ಬಟ್ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸಿ. ರಾಮ್ಯನ್ ಬಂದಿದೆ, ಚಾಪ್ಸ್ಟಿಕ್ಸ್ ಇದೆ. ಅಕ್ಕಂಡು ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಹೌ ಟು ಯೂಸ್ ಚಾಪ್ಸ್ಟಿಕ್ಸ್ ಅಂತ ನೋಡ್ತಿದ್ದಾಳೆ ಈಗ. ಸೀರಿಯಸ್ಲಿ ಐ ಡೋಂಟ್ ನೋ ಅದರಲ್ಲಿ ಏನಿದೆ ಒಪ್ಕೋಬೇಕಪ್ಪ. ಇವಾಗ ಕುತ್ಕೊಂಡು ನೋಡ್ತಾಳೆ ಹೌ ಟು ಯೂಸ್ ಚಾಪ್ಸ್ಟಿಕ್ಸ್. ಆಮೇಲೆ ಲಾಸ್ಟಲ್ಲಿ 5 minutes ಲೇಟರ್ ಅಂತ ಒಂದು ಹಾಕ್ತೀನಿ, ಫೋರ್ಗಲ್ಲಿ ತಿಂತಿರ್ತಾಳೆ. ನೋಡ್ದಾ? ಚೆಕ್ ಮಾಡ್ತಾಳೆ. ಐ ಆಮ್ ಫಿನಿಶಿಂಗ್ ದಿಸ್, ಆಮೇಲೆ ತಿನ್ನು. ಸೊ ತಿನ್ಬೇಕಾದ್ರೆ ಅದನ್ನು ವಿಡಿಯೋ ಮಾಡ್ತೀನಿ, ನೋಡೋಣ. ವಿಲ್ ಬಿ ರಿಯಲಿ ಇಟಿಂಗ್ ಚಾಪ್ಸ್ಟಿಕ್ ಅಂತ. ಫೈನಲಿ ಹ್ಯಾಸ್ ಸಾರ್ಟೆಡ್ ಔಟ್ ಹೌ ಟು ಯೂಸ್ ಅಂತ. ಟ್ರೈ ಮಾಡು. ನಾನು ಜ್ಯೂಸ್ ಕುಡ್ಕೊಂಡು ಎಂಜಾಯ್ ಮಾಡ್ತೀನಿ ಗೈಸ್. ಸಿ, ನಾನು ನನ್ನ ಪಡೆಗೆ ನಾನು ಜ್ಯೂಸ್ ಕುಡಿದಿದ್ದೀನಿ ಆಯಿತಾ. ನಾನು ಅದು ಆ ಸಾಹಸ ಇನ್ನೂ ಮಾಡೋಕ್ಕೆ ಹೋಗಿಲ್ಲ. ಮಾಡ್ತೀನಿ, ನನಗೂ ಆಗುತ್ತಲ್ವ ನೋಡೋಣ. ಬಟ್ ಆ್ಯಸ್ ಆಫ್ ನಾವು ಅವಳದು ಸಾಹಸ ಚೆಕ್ ಮಾಡುವ. ಈಗ ತಾನೇ ಮೂವತ್ತೈದು ಮತ್ತೆ ಟ್ರೈ ಮಾಡು. ಮರಳಿ ಪ್ರಯತ್ನ I want to eat an ice cube. Yeah, it came. ಆಯ್ತಾ? ನಂಗೆ ಐಸ್ ಕ್ಯೂಬ್ ತಿನ್ಬೇಕು ಅನಿಸ್ತಿದೆ. ಸೊ ಐಮ್ ಟೇಕಿಂಗ್ an ice cube. ಎತ್ಕೋ. ಟ್ರೈ ಮಾಡು. ಅದಿನ್ನೂ ಬಿಸಿ ಇದೆ, ತಣ್ಣಗಾಗೋ ಲೆವೆಲ್ಗೆ ಟ್ರೈ ಮಾಡು. ನಿಮ್ಮ ಮಮ್ಮಿ ಓಕೆ ಅಂತೀಯಾಳೆ. ಲೆಟ್ ಮೀ ಸಿ. ಎಸ್, ಓಕೆ.
ಸ್ಟ್ಯಾಂಡ್ ಸ್ಟಿಲ್. ಓಕೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. I did mine. It's a little bland to an Indian taste. Okay, ಅವ್ರ ಇದಕ್ಕೆ ಚೆನ್ನಾಗಿದೆ. But it's a little bland. ನಮಗೊಂದು ಸ್ವಲ್ಪ ಫ್ಲೇವರ್ಸ್ ತಿಂದು ಅಭ್ಯಾಸ ಆಗಿರುತ್ತಲ್ವಾ. ನಮಗೊಂದು ಸ್ವಲ್ಪ ಫ್ಲೇವರ್ಸ್ ತಿಂದು ಅಭ್ಯಾಸ ಆಗಿರೋದ್ರಿಂದ ನಮಗಷ್ಟು ಸರಿ ಅಂತ ಅನಿಸಲ್ಲ. ಲೆಟ್ಸ್ ಸಿ ದ ಸೆಕೆಂಡ್ ಟ್ರೈ. ಅದನ್ನು ಎತ್ಕೊಳಕ್ಕಾಗ್ತಿಲ್ಲ. ಸಾಸಲ್ಲಿ ಡಿಪ್ ಮಾಡ್ತಿದ್ದೆ. But you are not holding the exact chopsticks. I know, can't help it. For 5 I would give it 3 because it's literally bland. ಅಷ್ಟು ಚಂದ ಇಲ್ಲ, ಬಟ್ ಓಕೆ, ಯು ಕ್ಯಾನ್ ಅಡ್ಜಸ್ಟ್. ಬಟ್ ಇಟ್ ಸ್ಪೈಸಿದು ಸ್ಪೈಸ್ ಇದೆ. ಬ್ರೋಕೊಲಿ, ಫ್ರೈಡ್ ರೈಸ್ ತರಿಸಿದ್ದೀವಿ. ವಾಟ್ ಫ್ರೈಡ್ ರೈಸ್ ಇಸ್ ದಿಸ್? ಚಿಲ್ಲಿ, ಫ್ರೈಡ್ ಚಿಲ್ಲಿ. ಇದು ಫ್ರೈಡ್ ಚಿಲ್ಲಿ ಅಂದರೆ ಬೇಸಿಕಲಿ ಈ ಒಣಮೆಣಸಿನ್ಕಾಯ್ದು. ಯಾ, ಸೊ But also don't think it is not spicy. Spicy ಸರಿಯಾಗಿದೆ. ಒಬ್ಬ ಕೊರಿಯನ್ದ ಇದೆಂತ ಇದು ರಾಮ್ಯಾನ್ ಅಂತೂ ನಾನು ಹೈ ಸ್ಪೈಸ್ ಟಾಲರೆನ್ಸ್ ಆಯಿತಾ ನನಗೆ. ಯಾರೇ ಆಗಲಿ ಖಾರ ಅಂತಿರೋದು ನಾನು ಸರಿಯಾಗಿ ಆರಾಮಾಗಿ ತಿಳ್ಕೊಂಡು ಏನು ಖಾರನೇ ಇಲ್ಲ ಅಂತ ಇರ್ತೀನಿ. ಬಟ್ ಐಮ್ ಟೆಲಿಂಗ್ ಯು, 2ನೇದು 3ನೇ ಬೈಟ್ಗೆನೆ ಬಗ 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 ಉರಿಗಾರ ಅಂತಾರೆ ಗೊತ್ತಾ? ಉರಿಗಾರ ಅಂತಾರಲ್ವಾ, ಆ ಥರ ಉರಿ 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 ಖಾರ ಆಗ್ತಾಯಿತ್ತು. ಗೊತ್ತಾಗಲ್ಲ ಹೊಟ್ಟೆ ಒಳಗೆ. ಎಕ್ಸಾಕ್ಟ್ಲಿ, ಹೊಟ್ಟೆ ಒಳಗಡೆ ಹೋದಾಗ ಫ್ರಮ್ ಇಸೋಫೆಗಸ್ ಅಂದರೆ ಏನು, ಇಲ್ಲಿಂದ ಶುರು ಆಗುತ್ತೆ, ಫುಲ್ ಉರಿತಾ ಇರುತ್ತೆ, ಬಗ ಬಗ ಆಗಲೇ ಗೊತ್ತಾಗೋದು. ಸೊ ಅವ್ರು ನಮ್ಮಷ್ಟು ಸಾಸಸ್ ಕೂಡ ಕೊಟ್ಟಿದ್ದಾರೆ. ಫ್ರೈ ಏನು ಕೊಟ್ಟಿದ್ದಾರೆ, ಚಿಲ್ಲಿ ಪೇಸ್ಟ್ ಇದೆ ಗಾಯ್ಸ್. ನೋಡೋಣ ಫಸ್ಟ್ ಖಾರ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡೋಣ. ದೇ ಹ್ಯಾವ್ ಐ ಥಿಂಕ್ ಇದು ಸೋಯಾ ಅನಿಸುತ್ತೆ, ಐ ಡೋಂಟ್ ನೋ, ನೋಡಬೇಕು. ದೇ ಹ್ಯಾವ್ ಗ್ರೀನ್ ಚಿಲ್ಲಿ ಇದು ಕೂಡ. ವಿಲ್ ಟ್ರೈ ಈಚ್ ಒನ್. ಒಂದು ಇದು ಫ್ರೈ ಮಾಡ್ತೀನಿ ಫಸ್ಟ್. Flavor is nice. ಇದೇನು ನೋಡುವ, ಜಾಸ್ತಿ ಹಾಕೋಬಿಟ್ಟು ಚೆನ್ನಾಗಿಲ್ಲ ಅಂದರೆ ಫುಲ್ ಹಾಳು. ಸೊ Biscoff cheesecake. So beautiful. Hey. ಹಿಂಗೆಲ್ಲ ತಿರುಗಿಸ್ತಾಳೆ ಫೋನ್ನ. ಸೊ ಬ್ಯೂಟಿಫುಲ್. ಸೊ ಲೆಟ್ಸ್ ಸಿ ಲಾಸ್ಟ್ ಒನ್. ಇದು ಚಿಲ್ಲಿದಿದೆ ಆ್ಯಕ್ಚುಲಿ. ಇದು ಚಿಲ್ಲಿ ಆಯಿಲ್ ಅಂತಾರಲ್ಲ, ಪ್ರಾಬ್ಲಿ ಆ ಥರದ್ದು ಇರಬೇಕು. ಖಾರ ಇಲ್ಲ ಫುಡ್ಡು ಅಂತ ಅಂದವಾಗ ಅದನ್ನು ಆ್ಯಡ್ ಮಾಡ್ಕೋತಾರೆ ಯೂಶಲಿ. ಸೊ ಲೆಟ್ಸ್ ಸಿ, ಅಥವಾ ಬೇರೆ ಏನಾದ್ರೂ ಐ ಡೋಂಟ್ ನೋ ಇಫ್ ಐ ಆಮ್ ಸೇಯಿಂಗ್ ರಾಂಗ್, ಬಟ್ ನಂಗೆ ಗೊತ್ತಿರೋ ಪ್ರಕಾರ ಅದೇ.
ಸ್ವಲ್ಪ So out of ಲಾಸ್ಟಲ್ಲಿ these three, which one was good? ಔಟ್ ಆಫ್ ದಿಸ್ ವಾಸ್ ಗುಡ್. Even I thought the same thing by saying only. This is good. That is fine. That is also okay. It's good. ನೀನು ತಿನ್ಬಿಟ್ಟು ಹೇಳು. Yeah. Thank you. ನಾರ್ಮಲಾಗೂ ಚೆನ್ನಾಗಿದೆ. Because she did not do that. ಸ್ವಲ್ಪ ಫ್ಲೇವರ್ಲೆಸ್ ಅನ್ಸುತ್ತೆ, ಬ್ಲ್ಯಾಂಡ್ ಅನ್ಸುತ್ತೆ. So it's good. Chili flakes ಹಾಕಿದ್ದಾರೆ ಒಂದು ಬಿಟ್ಟರೆ ಇಟ್ಸ್ ನಥಿಂಗ್ ಮಚ್ ಆ್ಯಂಡ್ ದಿಸ್ ರೈಸ್ ಇಸ್ ಸ್ಟಿಕ್ಕಿ ರೈಸ್. ನಾರ್ಮಲ್ ರೈಸ್ ಅಲ್ಲ ಇದು, ಸ್ಟಿಕ್ಕಿ ರೈಸ್ ಇದು. ಸೊ ಇದು ಪ್ಲೇಟಿಂಗ್ ಚೆನ್ನಾಗಿದೆ. ಇದನ್ನು ಆಮೇಲೆ ಟ್ರೈ ಮಾಡೋದು. ಇವಾಗ ಸದ್ಯಕ್ಕೆ ಇದನ್ನು ಖಾಲಿ ಮಾಡಬೇಕು. ಖಾಲಿ ಮಾಡುವ ಕೊಡೋದಾಗಿದೆ ಅದರೊಳಗೆ ಫುಲ್ಲು ಸ್ಟೋರಿಲಿ ಮಿಂಚ್ತಾಳೆ ಇವತ್ತು. ಸೊ ಈಗ ಇದನ್ನು ಖಾಲಿ ಮಾಡಿ ಅದನ್ನು ತಿನ್ನಬೇಕಾದ್ರೆ ರಿವ್ಯೂ, ಓ ಮೈ ಗಾಡ್, ಅದಕ್ಕೆ ರಿವ್ಯೂ ಮತ್ತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಇಲ್ಲಿ ಫೈನಲಿ ಡಿಸರ್ಟ್ ಸೆಕ್ಷನಿಗೆ ಬಂದುಬಿಟ್ಟು ಚೀಸ್ ಕೇಕ್, ಬೆಸ್ಟ್ ಆಫ್ ಚೀಸ್ ಕೇಕ್ ಅಲ್ಲ. ಸೊ ಚೆನ್ನಾಗಿದೆಯಾ? ಎಕ್ಸ್ಪ್ರೆಷನ್ ಕೊಡು ಏನಾದರೂ, ಅಟ್ಲೀಸ್ಟ್ ಚೆನ್ನಾಗಿದೆ ಅಂತ ನಾದರೂ ಹೇಳು. melting inside my mouth. 5ಗೆ 4.5. 4.5. They have used coconut oil. The coconut oil is something like that. Five star. ಓಕೆ. Nice. ಡಿಸರ್ಟ್ ಸ್ಪೂನಲ್ಲಿ ತಿಂದೇನೆ ಇಲ್ಲ. ಓಕೆ, ವೆಯ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡುವ. ಗಿವ್ ಮಿ ಎಕ್ಸ್ಪ್ರೆಷನ್ ರೈಟಾ? ನನಗೆ ಹೇಳ್ತಿದ್ದಲ್ಲ ಎಕ್ಸ್ಪ್ರೆಷನ್ ಕೊಡು, ಏನಾದರೂ ಹೇಳು ಅಂತ. ಬ್ಯಾಗ್ ಇಟ್ಕೊಂಡು ಅಷ್ಟು ಚೆನ್ನಾಗಿದೆ, ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತೀಯಾ? ಸೋ ಗುಡ್. ಆ್ಯಕ್ಚುಲಿ ಏನೋ ಕೋಕೋನಟ್ ಟೀ ಫ್ಲೇವರ್ ಬರ್ತಿದೆ. ಐ ಥಿಂಕ್ ಇಟ್ಸ್ ಕೋಕೋನಟ್ ಫ್ಲೇವರ್. ಐ ನಾಟ್ ಯೂಸ್ಡ್ ಆಯಿಲ್ ಇಲ್ಲ, ಸಮಥಿಂಗ್ ಕೋಕೋನಟ್ ಫ್ಲೇವರ್ಡ್ ಏನೋ ಇದೆ ಇದು. ಇಟ್ ಈಸ್ ಗುಡ್ ಆ್ಯಕ್ಚುಲಿ. ಡೆಸಿಕೇಟೆಡ್ ಕೋಕೋನಟ್ ಹಾಕಿದ್ದಾರೆ ಅನ್ಸುತ್ತೆ. Something ಫಾರ್ like ದ that. ಬೇಸ್ ಐ ಹೋಪ್ ಸೊ. ಯಾ, ಸಮಥಿಂಗ್ ಲೈಕ್ ದ್ಯಾಟ್ ಇಸ್ ದೇರ್. ಎಸ್, ಕೋಕೋನಟ್ ಫ್ಲೇವರ್ ಇದೆ, ಬಟ್ ಕೋಕೋನಟ್ ಆಯಿಲ್ ಅಂತೂ ಅಲ್ಲ. ಇದರ್ ಇಟ್ ಇಸ್ ಕೋಕೋನಟ್ ಬೇರೆ ಏನಾದರೂ ಲೈಕ್ ಪೌಡರ್ ಅಂತ ಯೂಸ್ ಆಗಿರಬೇಕು. ತಗೋರ್ಷಿ. ಸೊ ವರ್ಡ್ ತಿಂದಿದ್ದಾಯಿತು. ಲೈಕ್ ಸರ್ವಿಂಗ್ ಬೌಲ್ಸ್ ಎಲ್ಲ ಚೆಂದ ಇದೆ. ಕಿಚನ್ ಓಪನ್ ಕಿಚನ್ ಇಟ್ಕೊಂಡಿದ್ದಾರೆ. ಸೊ ಎವ್ರಿಥಿಂಗ್ ಇಸ್ ಫೈನ್. ಓಪನ್ ಕಿಚನ್ ಇರೋದ್ರಿಂದ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೀವಿ.
Look at this. That's my boyfriend now. Hershey is waiting. ಫೋಟೋ ತೆಗೆಸ್ಕೊಳ್ಳೋಣ ಅಂತ. ತುಂಬ ಬ್ಯುಸಿ ಇದೆ ಜಾಗ. ಕ್ಯೂ ಸಿಸ್ಟಮ್ ಅವಾಗಲೇ ತುಂಬ ಜನ ಇದ್ರು. ನೀವು ನೋಡ್ಬೋದು, ನಾವು ಅವಾಗಲೇ ಬಂದಾಗ ಎಷ್ಟು ಜನ ಇದ್ರು ಅಂತ. ಫುಲ್ ಖಾಲಿ ಆಗಿಬಿಟ್ಟಿದ್ದಾರೆ ಈಗ, ಜನನೇ ಇಲ್ಲ ಅಷ್ಟಾಗಿ. ಈವ್ನಿಂಗ್ ಆಗ್ತಾ ಬಂತಲ್ಲ, ಯಾರೋ ಫೋಟೋ ತಕ್ಕೋದಿದ್ದಾರೆ, ತಕ್ಕೊಳ್ಳಿ. ಏನೋ ಹಾಕಿದ್ದಾರೆ. ಕಿಚನ್ ಚಂದ ಇದೆ ಅವ್ರದ್ದು. ಸರ್ವಿಂಗ್ ಬೌಲ್ಸ್ ಇದೆಲ್ಲ ಇದೆಷ್ಟು ಚೆನ್ನಾಗಿದೆ ನೋಡಿ, ಸರ್ವಿಂಗ್ ಬೌಲು. ಕೊರಿಯನ್ ಚಂದ ಇದೆ. ಒಂಥರ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಯಾ ಫೈನಲಿ ವಿ ಆರ್ ಡನ್. ಆ್ಯಂಡ್ ಅಲ್ಲಿ ಒಬ್ರು ಹೋಗ್ತಿದಾರಲ್ಲ, ಅವರು ತುಂಬ ಕ್ಯೂಟ್ ಆಗಿದ್ದಾರೆ. ಫೋಟೋಸ್ ಎಷ್ಟು ಚೆನ್ನಾಗಿ ತಗೊಂಡ್ರೆ ಅಂದರೆ ನಾನು ಸ್ಟೋರಿಲಿ ಹಾಕ್ತೀನಿ, ಚೆಕ್ ಮಾಡಿ. ಇಬ್ರದ್ದು ಜೊತೆಲಿ ಇಲ್ಲಿ ನಿಂತ್ಕೊಂಡು ಕೂಡ ತೆಗೆಸ್ಕೊಂಡ್ವಿ. ಸೋ ಪ್ರಿಟಿ, ಅಷ್ಟು ಚೆನ್ನಾಗಿ ತಗೊಟ್ರು. ಅದಕ್ಕೆ ಅದಾದಮೇಲೆ ಐ ಟೋಲ್ಡ್ ಹರ್ ದಟ್ ಶಿ ಇಸ್ ವೆರಿ ಕ್ಯೂಟ್ ಅಂತ. ನಾನು ಅವಾಗಿಂದನೂ ಅನ್ಕೊಂಡಿದ್ದೆ ಅದನ್ನು, ಇವಾಗ ಹೇಳಿದೆ. ಸೊ ಶಿ ಇಸ್ ಲೈಕ್ ಯು ಬೋತ್ ಆರ್ ಆಲ್ಸೋ ವೆರಿ ಕ್ಯೂಟ್ ಆ್ಯಂಡ್ ಚಾರ್ಮಿಂಗ್ ಅಂತ. ನಾವು ಹೇಳಿದ್ವಿ ಅಂತ ಹೇಳಿದ್ನೋ ಅಥವಾ ಜೆನ್ಯೂನ್ ಆಗಿ ಹೇಳುತ್ತೋ ಗೊತ್ತಿಲ್ಲ, ಬಟ್ ಐ ವಾಸ್ ಹ್ಯಾಪಿ ವಿತ್ ದ್ಯಾಟ್. ಹಾಗೆ ಸೊ ಯು ಗೈಸ್ ಟೆಲ್ ವಿ ವಾಸ್ ಲುಕಿಂಗ್ ಕ್ಯೂಟ್ ಆರ್ ನಾಟ್ ಅಂತ. ಯಾ, ಕ್ಯೂಟ್ ಅಲ್ಲದೆ ಇದ್ರು ಅಟ್ಲೀಸ್ಟ್ ನೋಡಂಗಾದ್ರೂ ಇದೀವಿ ಅಂತ ಗೊತ್ತಿದೆ. ತೀರಾ ಆ ಲೆವೆಲೆಲ್ಲ ಕಂಡು ಮಾಡೋಕ್ಕೆ. ಓಕೆನಾ? ಸೊ ಯಾ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಟ್ ವಾಸ್ ಗುಡ್. ಸೊ ವಿಲ್ ಬಿ ಶೇರಿಂಗ್ ದ ರಿವ್ಯೂ ಲೇಟರ್ ಆನ್. ವಾಯ್ಸ್ ಹಿಂದೆಗಡೆ ಹೆಂಗೆ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಚೆನ್ನಾಗಿ ಬಂದಿಲ್ಲ ಅಂದರೆ. ಬಟ್ ಆ್ಯಸ್ ಆಫ್ ವಿ ಆರ್ ಟ್ರೈಯಿಂಗ್ ಇಟ್. ಫುಡ್ ಎಲ್ಲ ಚೆನ್ನಾಗಿತ್ತು. ಓವರ್ ಆಲ್ ರೇಟಿಂಗ್ ಐ ವುಡ್ ಗಿವ್ 4. 5ಗೆ 4 ಕೊಡ್ತೀನಿ. ಫುಡ್ಡು ಒಂದೊಂದೂ ಹೇಳಿದ್ದೀನಲ್ವ, ತಿಂದಾಗ ಹೇಳಿದ್ದೀನಿ. ಆ್ಯಂಬಿಯನ್ಸ್ಗೆ ಎಲ್ಗಿ 5/5. ಇಟ್ಸ್ ಸೋ ಪ್ರಿಟಿ, ವೆರಿ ವೆರಿ ಗುಡ್. ಸೊ ಆ್ಯಂಡ್ ಆಲ್ಸೋ ದ ಸ್ಟಾಫ್ ಆಲ್ಸೋ ದೇ ಆರ್ ವೆರಿ ಗುಡ್. ಸ್ಟಾಫಿಗೆ 5/5 ಕೊಡಬೇಕು. ಬಿಕಾಸ್ ದೇ ವಿ ವೆರಿ ಕಾಮಾಗಿ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡಿಕೊಂಡು ಪೀಸ್ಫುಲ್ ಆಗಿತ್ತು. ಸೊ ಜಸ್ಟ್ ಲೈಕ್ ಡಿಟ್. ನಿಮಗೆ ನಾನು ಬೇಕಾದರೆ ರೆಕಮೆಂಡ್ ಮಾಡುವಂಥ ಒಂದು ಪ್ಲೇಸ್ ಅಂದರೆ ದಿಸ್ ವುಡ್ ಬಿ ಒನ್. ಡ್ರಿಂಕ್ಸ್ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ, ಬಿಕಾಸ್ ಬೋತ್ ಆಫ್ ಅಸ್ ಡೋಂಟ್ ಡ್ರಿಂಕ್. ಸೊ ನೀವು ಡ್ರಿಂಕ್ ಮಾಡೋದು ಯಾರಾದರೂ ಇದ್ದರೆ ಯು ಆಲ್ಸೋ ಹ್ಯಾವ್ ಆಪ್ಷನ್ ಹಿಯರ್. ಬಟ್ ಯು ಓನ್ಲಿ ಟ್ರೈಡ್ No, it was mocktail. Sorry, mocktail. It was mocktail. It was a virgin mocktail. Cocktail has something alcoholic in it. Like we tried mocktail. ನೋಡಿದ್ರಲ್ವಾ, that was it was just lime virgin mocktail. ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. So we just had that. Everything was good. And yeah, we are leaving now. So food was good. But ಕೆಲವೊಂದು it was ಐಟೆಡ್ ಅಂತ ಅನ್ನಿಸ್ತು. ಯಾವುದು? Some of them, not all, some of them. Taste was really very ಅವಳಿಗೆ good. ರಾಮಿಯನ್ ಇಷ್ಟ ಆಗಲಿಲ್ಲ ಗೈಸ್. ಲಿಟ್ರಲಿ ಅವಳಿಗೆ ಹೊಟ್ಟೆ ಎಲ್ಲ ಬಗ ಅಂದ್ಬಿಟ್ಟಿದೆ. ನನಗೆ ತುಂಬ ಅಂದರೆ ನನ್ಕಿಂತ ಕಾದಿದ್ದ ರಾಮಿಗೆ, ಬಟ್ ಸ್ಪೈಸಿ ಆಗಿತ್ತು. ಸೊ ಇನ್ ಕೇಸ್ ನೀವು ಸ್ಪೈಸಿ ಅವಾಯ್ಡ್ ಮಾಡಬೇಕಂದ್ರೆ ಸ್ವಲ್ಪ ರಾಮಿಯನಲ್ಲಿ ನೋಡ್ಕೊಂಡು ಮಾಡಿ ಅಷ್ಟೇ, ಏನಿದೆ. ಅದರ್ವೈಸ್ ಎವ್ರಿಥಿಂಗ್ ವಾಸ್ ಗುಡ್. ಆ್ಯಂಡ್ ಆಲ್ಸೋ ಚಿಕನ್ ವಾಸ್ ರಿಯಲಿ ವೆರಿ ಗುಡ್. ಐ ಲವ್ ಪಿಜ್ಜಾ ತುಂಬ ಚೆನ್ನಾಗಿದೆ. ಯಾ, ಸೊ ಇಷ್ಟೇ ನಮ್ಮ ಒಂದು ಸ್ಮಾಲ್ ಔಟಿಂಗ್. ನಾನು ಹರ್ಷಿ ಜೊತೆ ಅದೇ ಅವಳು ಹೇಳ್ತಿದ್ಲು, ನಾನು ನಿನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಒಂದು ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಇನ್, ಲೈಕ್ ನಾಟ್ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್. ಬಟ್ ನನ್ನ ಜೊತೆ ಅಂತ ವ್ಲಾಗ್ ಮಾಡಿರೋದು, ನಾನು ನಿಮ್ಮ ವ್ಲಾಗಲ್ಲಿ ತುಂಬ ಕಾಣಿಸ್ಕೊಂಡಿರೋದು ಇದೆ ಫಸ್ಟ್ ಟೈಮ್. ಇಡೀ ವ್ಲಾಗಲ್ಲಿ ಅವಳು ಇರೋದಿದೆ ಫಸ್ಟ್ ಟೈಮ್ ಅಂತ ಅವಳು ಹೇಳಿದ್ಮೇಲೆ ನನಗೂ ಫ್ಲ್ಯಾಶ್ ಆಯಿತು, ಯಾನೋ ಅಂತ ಅಂದ್ಕೊಂಡು. ಓಕೆ ಫೈನ್. ಸೊ ವಿ ಆರ್ ಲೀವಿಂಗ್ ನಾವು. ಹೊರಗಡೆ ಹೆಂಗಿದೆ ಅಂತ ನೋಡ್ತೀರಾ? ಹಿಂಗಿದೆ. My God, the sky, everything is so pretty. ರಿಂಗ್ ರೋಡಲ್ಲೇ ಇದೆ ಇದು. ಇಲ್ಲೊಂದು ಸಿಗ್ನಲ್ ಇದೆ, ಸಿಗ್ನಲ್ ಹತ್ರನೇ ಇದೆ. ಲೊಕೇಶನ್ ನೀವು ಮಾರಾ ಅಂತ ಹಾಕಿದ್ರೆ ಬರುತ್ತೆ. ಮಾರಾ MARA, ಮಾರಾ. ಮೈಸೂರಲ್ಲಿ ಇದಿರೋದು, ನಾಟ್ ಇನ್ ಬ್ಯಾಂಗ್ಳೂರ್. ಡೋಂಟ್ ಸರ್ಚ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ದಿಸ್ ಇಸ್ ಆಂಬಿಯನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪದೇ ವಿಸಿಟ್ ಮಾಡ್ತಾ ಇರಿ. ನಾನು ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನಾನು ಹೊರಗಡೆ ಹೋಗೋದು ಕಡಿಮೆ ಆಗಿದೆ. ಆ್ಯಂಡ್ ನನಗೆ ಬೇರೆ ವರ್ಕ್ ಸ್ಟ್ರೆಸ್ಗಳು ಜಾಸ್ತಿ ಆಗ್ಬಿಟ್ಟಿತ್ತು. ಯು ಮೈಟ್ ಹ್ಯಾವ್ ಆಲ್ರೆಡಿ ಸೀನ್ ನಾನು ಯಾಕೆ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅನ್ನೋ ವೀಡಿಯೋ. ನಾವು ಆ್ಯಸ್ ಆಫ್ ನಾವು ಕೋಪಿಂಗ್ ಅಪ್ ಥಿಂಗ್ಸ್. ಇನ್ಮೇಲಿಂದ ರೆಗ್ಯುಲರಾಗಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಚೆಕ್ ಮಾಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ ಮರಿಬೇಡಿ. ಆ್ಯಂಡ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.